ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ಬೆಂಗಳೂರಲ್ಲಿ ಕಾಲ್ ಆಗಿರುವಂಥ ಒಂದು ಪೋಸ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಲಾಸ್ಟ್ವರೆಗೂ ನೋಡಿ ಯಾವ ಪೋಸ್ಟ್ ಕರೆದಿದ್ದಾರೆ, ಆಮೇಲೆ ಅದು ಕಾಂಟ್ರಾಕ್ಟಾ ಏನು ಗೌರ್ನಮೆಂಟಾ, ಓಕೆನಾ. ಆಮೇಲೆ ಎಷ್ಟು ಪೋಸ್ಟ್ ಕರೆದಿದ್ದಾರೆ, ಯಾವೆಲ್ಲ ಕ್ವಾಲಿಫಿಕೇಷನ್ಸ್ ಕೇಳಿದ್ದಾರೆ, ರಿಸರ್ವೇಷನ್ ಎಷ್ಟಿದೆ, ಓಕೆನಾ, ರಿಸರ್ವೇಷನ್ ಏನಿದೆ, ಆಮೇಲೆ ಸ್ಯಾಲ್ರಿ ಎಷ್ಟಿದೆ, ಇವೆಲ್ಲನೂ ನಾನು ನಿಮಗೆ ಅಚ್ಚುಕಟ್ಟಾಗಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ, ಓಕೆನಾ. ತಡ ಮಾಡೋದು ಯಾವುದೇ ಕಾರಣಕ್ಕೂ ಬೇಡ. ಈ ಒಂದು ಬೆಂಗಳೂರು ಮೆಡಿಕಲ್ ಕಾಲೇಜ್ ಆಮೇಲೆ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಕಾಲ್ ಆಗಿರುವಂಥ ಪೋಸ್ಟ್ ಯಾವುದಿದೆ ಅಂಥೇಳಿ ನಾನು ನಿಮಗೆ ಇವತ್ತು ಕ್ಲಿಯರಾಗಿ ತಿಳಿಸ್ತಾ ಬರ್ತೀನಿ, ಓಕೆನಾ. ಓಕೆ, ಇಲ್ಲಿ ನೋಡ್ತಾ ಬನ್ನಿ. ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಕಾಲ್ ಆಗಿರುವಂಥ ಒಂದು ಪೋಸ್ಟ್. ಈ ಒಂದು ಡಿಪಾರ್ಟ್ಮೆಂಟು ಒಂದಿಷ್ಟು ಪೋಸ್ಟ್ನ ರಿಕ್ರೂಟ್ಮೆಂಟ್ನ ಮಾಡ್ತಾ ಬರ್ತಿರುವಂಥದ್ದು. ಓಕೆನಾ. ನೆಕ್ಸ್ಟ್, ಸಾರಿ ಈ ಪೋಸ್ಟ್ ಅಲ್ಲ, ಸಾರಿ ಆ ಪೋಸ್ಟ್ ಅಲ್ಲ, ಓಕೆನಾ, ಆ ಪೋಸ್ಟ್ ಅಲ್ಲ, ಸಾರಿ. ಓಕೆ, ಎಲ್ಲಿದೆ, ಏನಿದೆಪ್ಪ ಅಂತಂದರೆ ನೋಡಿ, 3/7/26 ಸರ್ಕ್ಯುಲರ್ ಪಾಸ್ ಆಗಿರುವಂಥದ್ದು. ಯಾವುದು ಅಂಡರಪ್ಪ, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯಿಂದ ಒಂದಿಷ್ಟು ಪೋಸ್ಟ್ಗಳನ್ನ ಕಾಂಟ್ರಾಕ್ಚುವಲ್ ಬೇಸ್ ಮೇಲೆ ಇವರು ರಿಕ್ರೂಟ್ಮೆಂಟ್ನ ಮಾಡ್ತಾ ಬರ್ತಿರುವಂಥದ್ದು, ಓಕೆನಾ. ಯಾವ ಪೋಸ್ಟು ಅಂತೇಳಿ ನಾವು ಇವತ್ತು ಡೀಟೇಲಾಗಿ ಯಾವುದು ಡಿಸ್ಕಸ್ನ ಮಾಡ್ತಾ ಬರೋಣ, ಓಕೆನಾ. ಯಾವ ಪೋಸ್ಟಪ್ಪ ಅಂದಮೇಲೆ BSc ನರ್ಸಿಂಗ್ ಪೋಸ್ಟು, ಆಮೇಲೆ ಸ್ಟಾಫ್ ನರ್ಸು, ಆಮೇಲೆ ನರ್ಸಿಂಗ್ ಆಫೀಸರು ಕಾಲ್ ಆಗಿರುವಂಥದ್ದು. ಎಲ್ಲಿ? ನಮ್ಮದು ಬೆಂಗಳೂರಲ್ಲಿ. ಟೋಟಲ್ ಪೋಸ್ಟ್ ಬಂದುಬಿಟ್ಟು ಎಷ್ಟು? 75 ಪೋಸ್ಟ್ ಇದ್ದಾವೆ. ಇದ್ರ ಒಳಗಡೆ, ಓಕೆನಾ, ಈ 75 ಪೋಸ್ಟ್ ಒಳಗಡೆ BSc ಆದವರಿಗೆ 50 ಪೋಸ್ಟು, ಆಮೇಲೆ GNM ಆದವರಿಗೆ ಟೋಟಲ್ 25 ಪೋಸ್ಟು ಇವರು ತುಂಬ್ಕೋತಾ ಬರ್ತಿರುವಂಥದ್ದು, ಓಕೆನಾ. ನೀವು ಯಾವುದೇ ಪೋಸ್ಟ್ಗೆ ಹೋಗಿರಿ, BSc ನರ್ಸಿಂಗಿಗೆ ಹೋಗಿರಿ, ಇಲ್ಲಪ್ಪ ಅಂದಮೇಲೆ GNMದವ್ರಿಗೆ ಹೋಗಿರಿ, ನಿಮಗೆ ಸ್ಯಾಲ್ರಿ ಪೇಮೆಂಟ್ನ ಮಾಡ್ತಿರುವಂಥದ್ದು ಎಷ್ಟಪ್ಪ ಅಂದಮೇಲೆ ಎಷ್ಟು? 31,360, ಓಕೆನಾ, ನಿಮ್ಮದು ಸ್ಯಾಲ್ರಿ. ಆಮೇಲೆ ಇದು ಕಾಂಟ್ರಾಕ್ಚುವಲ್ ಬೇಸಸ್ ಮೇಲೆ, ಅಂದರೆ 11 ತಿಂಗಳ ಮಟ್ಟಕ್ಕೆ ಮಾತ್ರ ನಿಮ್ಮನ್ನು ಅವರು ಈ ಒಂದು ಹುದ್ದೆಗೆ ತೊಗೋತಾ ಬರ್ತಿರುವಂಥದ್ದು, ಓಕೆನಾ. ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆಮೇಲೆ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇದಾವೆ. ಇದನ್ನು ಕ್ಲಿಯರಾಗಿ ಈ ಒಂದು ನೋಟಿಫಿಕೇಷನ್ ನಂದು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಹಾಕಿರ್ತೀನಿ ರೀ. ಅದನ್ನು ಕರೆಕ್ಟಾಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ಸ್ನ ಹಾಕಿ, ಓಕೆನಾ. ನಿಮಗೆ ಇದರೊಳಗಡೆ TADA ಯಾವುದೇ ಕಾರಣಕ್ಕೂ ಇರೋದಿಲ್ಲ, ಓಕೆನಾ. ಆಮೇಲೆ ಓಕೆನಾ, TADA ಇರೋದಿಲ್ಲ. ಆಮೇಲೆ ನೀವೇನಾದರೂ ವರ್ಕ್ ಏನಾದರೂ ಮಾಡ್ತಿದ್ರೆ ಪ್ರೆಸೆಂಟ್ ಯಾವುದಾದ್ರೂ ಗೌರ್ಮೆಂಟ್ ಹಾಸ್ಪಿಟಲಲ್ಲೋ ಇಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲೋ ಮತ್ತು ಎಲ್ಲಾದರೂ ಒಂದು ಕಡೆ ವರ್ಕ್ನ ಮಾಡ್ತಿದ್ರೆ ಅಲ್ಲಿಂದ ನೀವೇ ಮಾಡಬೇಕು, ಒಂದು NFC ಸರ್ಟಿಫಿಕೇಟ್ನ ಇಲ್ಲಿ ಈ ಒಂದು ಯಾವುದು ಬೆಂಗಳೂರು ಇನ್ಸ್ಟಿಟ್ಯೂಟಿಗೆ ನೀವು ಸಬ್ಮಿಟ್ನ ಮಾಡಬೇಕು, ಪ್ರೊಡ್ಯೂಸ್ನ ಮಾಡಬೇಕು, ಓಕೆನಾ. ಆಮೇಲೆ ಇದು ಇರುವಂಥದ್ದು 11 ಮಂತ್ಸ್ ಅಷ್ಟೇ. ಇದಕ್ಕಿಂತ ಮೇಲೆ ನಾವು ಹೋಗಿ ನಾನು ಯಾವುದು ಸ್ಟ್ರೈಕ್ನ ಮಾಡ್ತೀನಿ ಅಂದಮೇಲೆ ಅವ್ರು ಯಾವುದೇ ಕಾರಣಕ್ಕೂ ಇವೆಲ್ಲನ ಅಕ್ಸೆಪ್ಟ್ನ ಮಾಡೋದಿಲ್ಲ, ಓಕೆನಾ. ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ಸ್ ಟು ದ ಅಫಿಷಿಯಲ್ ಅಡ್ರೆಸ್ ಇಸ್ ಬಿಫೋರ್ 5 PM ಆನ್ 27/2026, ಓಕೆನಾ. ಇನ್ನು ಇರೋದು ನಿಮಗೆ ಇನ್ನೊಂದು 10 ದಿನ ಅಷ್ಟೇ. ಆದಷ್ಟು ಬೇಗ ಈ ಒಂದು ನೋಟಿಫಿಕೇಷನ್ಸ್ನ ಕ್ಲಿಯರ್ನ ಓದ್ಕೊಂಡು ಅಪ್ಲಿಕೇಶನ್ಸ್ನ ಹಾಕಿ 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಯಾವುದು? ಬಿಫೋರ್ 5 PM ಒಳಗಡೆ ನಿಮ್ಮದು ಆನ್ಲೈನ್ ಒಳಗಡೆ ಅಪ್ಲಿಕೇಶನ್ಸ್ ಎಲ್ಲನೂ ಸಬ್ಮಿಟ್ ಆಗಬೇಕು, ಓಕೆನಾ. ಆಮೇಲೆ ಇನ್ನೊಂದು, ಈ ಒಂದು ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಿದಾದ್ಮೇಲೆ, ಆನ್ಲೈನ್ ಅಂದರೆ ನೀವು DD ತುಂಬಿದ ಆದಮೇಲೆ ನಿಮಗೆಲ್ಲನೂ ಅವ್ರೇನು ಮಾಡ್ತಾರಪ್ಪ ಅಂದಮೇಲೆ ಯಾವುದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮಗೆ ಪರ್ಟಿಕ್ಯುಲರಾಗಿ ಆ ಒಂದು ನಿಮ್ಮದು ಆಧಾರ್ ಕಾರ್ಡ್ ನಂಬರ್ಗೆ ಅವರು ಕಾಲ್ನ ಮಾಡ್ತಾ ಬರೋದು, ಓಕೆನಾ. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ನೀವೇನೋ ಒಂದು ಬೆಂಗಳೂರಲ್ಲಿ ಜಾಯ್ನ್ ಆಗಿದ್ದೀರಾ ಅನ್ನೋಷ್ಟಕ್ಕೆ ನಿಮ್ಗೆ ಯಾವುದೇ ಕಾರಣಕ್ಕೂ TADA ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತೇಳಿ ಕ್ಲಿಯರಾಗಿ ಅವ್ರು ಮೆನ್ಷನ್ನ ಮಾಡಿದ್ದಾರೆ. ಆಮೇಲೆ ನಿಮಗೇನಾದರೂ ರಿಸರ್ವೇಷನ್ ಏನಾದರೂ ಬೇಕಾಗಿದ್ದರೆ ಓಕೆನಾ, ಅದಕ್ಕೆ ಬೇಕಾಗಿರುವಂಥ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನ ನೀವು ಇಲ್ಲೇ ಪ್ರೊಡ್ಯೂಸ್ನ ಮಾಡಬೇಕು. SC STಗೆ ನೀವೇನಾದರೂ ಬಿಲಾಂಗ್ಸ್ ಏನಾದರೂ ಇದ್ದರೆ ಅಲ್ಲೇ ಕಾಸ್ಟ್ ಸರ್ಟಿಫಿಕೇಟ್ನ ನೀವು ಅಲ್ಲೇ ಅಪ್ಲೋಡ್ನ ಮಾಡಬೇಕು. ಆಮೇಲೆ ರೂರಲ್ಲಿಂದ ಬಂದಿದ್ದರೆ ಅಲ್ಲೇ ರೂರಲ್ ಸರ್ಟಿಫಿಕೇಟ್ನ
ಹಾಕಬೇಕು 1 to 10 ಇಯರ್ಸ್ ಅಂತ ಕೇಳಿದ್ದಾರೆ ಅವರು. ಇವು ಏನೇನಿದಾವೋ ನಿಮಗೆ ರಿಸರ್ವೇಷನ್ಸು ಆ ಒಂದು ಡಾಕ್ಯುಮೆಂಟ್ಸ್ನ ನೀವು ಆದಷ್ಟು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಅಪ್ಲಿಕೇಶನ್ಸ್ನ ಹಾಕುವಾಗ ಎಚ್ಚರದಿಂದ ಅಪ್ಲಿಕೇಶನ್ಸ್ನ ಹಾಕಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ನ ಮಾಡಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ಸ್ಟಾಫ್ ನರ್ಸ್ದು ಆಮೇಲೆ ಯಾವುದು ನರ್ಸಿಂಗ್ ಆಫೀಸರ್ದು ಕ್ವಾಲಿಫಿಕೇಷನ್ಸ್ ಕೇಳಿದ್ದಾರೆ. ಸ್ಟಾಫ್ ನರ್ಸ್ದು ಓಕೆನಾ, ಇವ್ರದ್ದು ಕ್ವಾಲಿಫಿಕೇಷನ್ ಬಂದುಬಿಟ್ಟು BSc ಆಗಿರಬೇಕು, ಇಲ್ಲಪ್ಪ ಅಂದಮೇಲೆ PBBSc ಆದರೂ ಆಗಿರಬೇಕು. ಅಂದರೆ ನೀವು ಇಲ್ಲಿ ಸ್ಟಾಫ್ ನರ್ಸ್ಗೆ ಅಪ್ಲಿಕೇಶನ್ಸ್ನ ಹಾಕಲಿಕ್ಕೆ ಎಲಿಜಿಬಲ್ ಇರೋದು. ಓಕೆ, ನೀವು BSc ಆಗಿಲ್ಲ, ಆಮೇಲೆ PBBSc ಏನೂ ಆಗಿಲ್ಲ, ನಂದು ಬರೀ GNM ಆಗಿದೆ ಅಂತಂದರೆ ಓಕೆನಾ, ನೀವು ಕೂಡ ಅಪ್ಲಿಕೇಶನ್ಸ್ ಹಾಕ್ಬೋದು. ನಿಮ್ಮದು ಕ್ವಾಲಿಫಿಕೇಷನ್ನು ನಿಮ್ಮದು GNM ಆಗಿರಬೇಕು. ಆಮೇಲೆ ನಿಮಗೆ 100 ಬೆಡ್ಡೆಡ್ ಹಾಸ್ಪಿಟಲ್ ಒಳಗಡೆ ಮಿನಿಮಮ್ ಎಷ್ಟು ಇಯರ್ಸು 2 ಇಯರ್ಸು ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳಿರುವಂಥದ್ದು. BSc ನರ್ಸಿಂಗ್ದವ್ರಿಗೆ ಎಕ್ಸ್ಪೀರಿಯನ್ಸ್ ಯಾವುದೇ ಕಾರಣಕ್ಕೂ ಇಲ್ಲ. ಆದರೆ ಏನು ಮಾಡಬೇಕಪ್ಪ, GNMದವ್ರಿಗೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿರುವಂಥದ್ದು. ಓಕೆನಾ. ಇದೆಲ್ಲ ಕೆಳಗೆ ಎಲ್ಲ ನೋಡ್ಕೊಂಡು ಬರ್ರಿ. ನಾವು ರೋಸ್ಟರೆಲ್ಲನೂ ಕೊಟ್ಟಿದ್ದಾರೆ ಅವರು, ನೋಡಿ ಸ್ಕ್ರೋಲ್ ಮಾಡ್ತಾ ಬನ್ನಿ. ಓಕೆನಾ. ಇಲ್ಲಿ ಫೀಸ್ ಇದೆ ಜನರಲ್ ಮೆರಿಟ್ದವ್ರಿಗೆ, ಆಮೇಲೆ SC STದವ್ರಿಗೆ ಎಷ್ಟಿದೆ ಅಂತೇಳಿ ನೋಡ್ಕೊಳ್ಳಿ. ಈ ಒಂದು ಅಮೌಂಟ್ನ ಯಾರಿಗೆ ಪೇಮೆಂಟ್ ಮಾಡಬೇಕಂತ ಕೂಡ ಅವರು ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ. ನೋಡಿ, DD ಶಾಲ್ ಬಿ ಡ್ರಾನ್ ಇನ್ ದ ಫೇವರ್ ಆಫ್ ದ ಡೈರೆಕ್ಟರ್ ಆ್ಯಂಡ್ ಡೀನ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಇವರಿಗೆ ನೀವೇನು ಮಾಡಬೇಕು, ಯಾವುದನ್ನು ಈ ಒಂದು DDನ ತುಂಬಿದ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಆ್ಯಸ್ ಸೂನ್ ಆ್ಯಸ್ ಅಂದರೆ 20ನೇ ತಾರೀಕುವರೆಗೂ ನಿಮ್ಗೆ ಯಾವುದೇ ಕಾರಣಕ್ಕೂ ಒಂದು ಕಾಲ್ಸು ಬರೋದಿಲ್ಲ. ಆಫ್ಟರ್ 20th ನಿಮಗೆ ಏನು ಮಾಡ್ತಾರೆ ಅಂದಮೇಲೆ ಪರ್ಸ್ನಲಿ ನಿಮಗೊಂದು ಕಾಲ್ಸು ಇಲ್ಲಪ್ಪ ಅಂದಮೇಲೆ ಯಾವುದು Gmail ಥ್ರೂ ಆದರೂ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇಂಟರ್ವ್ಯೂವಿಗೆ ಕಾಲ್ನ ಮಾಡಿ, ಇಂಟರ್ವ್ಯೂವಲ್ಲಿ ಸೆಲೆಕ್ಷನ್ ಏನಾದರೂ ಆದರೆ ನೆಕ್ಸ್ಟ್ ನಿಮಗೇನು ಮಾಡ್ತಾರೆ, DVಗೆ ಕರೆದು ಅವ್ರೇನು ಮಾಡ್ತಾರೆ, ಅಪಾಯಿಂಟ್ಮೆಂಟ್ನ ಮಾಡ್ತಾ ಬರುವಂಥದ್ದು. ಓಕೆನಾ ಫ್ರೆಂಡ್ಸ್, ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ಬೇಗ ಈ ಒಂದು PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಕ್ಲಿಯರಾಗಿ ಓದಿಕೊಂಡು ಅಪ್ಲಿಕೇಶನ್ಸ್ನ ಹಾಕಿ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು. ನಿಮಗೇನಾದ್ರು ಡೌಟ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ಸ್ನ ಮಾಡಿ, ನಾನು ನಿಮಗೆ ರಿಪ್ಲೈನ ಮಾಡ್ತಾ ಬರ್ತೀನಿ. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.